ನಮಸ್ತೆ. ನಾನು ನಿಮ್ಮ ಮನೆ ಮಗಳು ಸುಧಾ ವೆಂಕಿ. ನಾವೆಲ್ಲ ಬೆಂಗಳೂರಿಗೆ ಹೋಗಿದ್ವಿ ಅಕ್ಕವ್ರ ಮನೆಗೆ. ಹಾಗಾಗಿ 2 ರಿಂದ 3 ದಿವಸ ನಾನು ನಿಮ್ಗೆ ಯಾವುದೇ ರೆಸಿಪೀಸ್ ಹಾಕೋಕ್ಕಾಗಿಲ್ಲ. ಇದು ನಮ್ಮ 2ನೇ ಅಕ್ಕವರು ಕೇರ್ಪುರಮಲ್ಲಿದ್ದಾರೆ. ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿದ್ದು. ಅಕ್ಕನ ದೊಡ್ಡ ಮಗ ಇವನು, 2ನೇ ಅಕ್ಕನ ದೊಡ್ಡ ಮಗ. ಮತ್ತಿಲ್ಲಿ ರೂಮಲ್ಲಿ ಅಕ್ಕವರೆಲ್ಲ, ಇವಳೇ 2ನೇ ಅಕ್ಕ ಸುಮಿತ್ರಾ, ಇವಳು ನನ್ನ ಕೊನೆ ತಂಗಿ ಮತ್ತು ಅವ್ರ ಮಗ. ಇನ್ನು ನನ್ನ ಮಗ ಅಲ್ಲೇ ನಿಂತಿದ್ದಾನೆ. ಮತ್ತು ನಾನು ಅಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಎಲ್ಲರೂ ಅಲ್ಲಿ ನೋಡಿ ಎಲ್ಲ ಕಾಫಿ ಟೀ ಕುಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಎಲ್ಲ ಮಾತಾಡ್ತಾ ಕೂತಿದ್ದಾರೆ. ಇವ್ರು ನಮ್ಮ ದೊಡ್ಡಕ್ಕ. ಎಲ್ಲರೂ ಫುಲ್ಲು ಹೋಗಿದ್ದಿದ್ರಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ. ಎಲ್ಲರೂ ಅಷ್ಟೇ. ನನ್ನ ಮಗಳು ನೋಡಿ ಮಧ್ಯದಲ್ಲಿ ಕೂತ್ಕೊಂಡ್ಬಿಟ್ಟು ಅವಳದೇ ಆದಿದ್ದು. ಇವನು ಅಕ್ಕನ ಮೊದಲನೇ ಅಕ್ಕನ ಮಗ ಇವನು ಮತ್ತು ಮಗಳು ಇವಳು. ಅವನು ಮೊದಲನೇ ಅಕ್ಕನ ಮಗ ಅಂಗಡಿ ಓಪನ್ ಮಾಡ್ತಾಯಿದ್ದಾನೆ, ಬಟ್ಟೆ ಅಂಗಡಿಯ. ಅದು ಅಡ್ರೆಸ್ ಎಲ್ಲ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಮಾಡ್ತೀನಿ, ಎಲ್ಲಿ ಏನು ಎತ್ತ ಅಂತ. ಇವಳು ನನ್ನ ಮಗಳು ನೋಡಿ ಕರೆದ ತಕ್ಷಣ ಎದ್ದು ಬಂದು ಇದು ಮಾಡ್ತಾಯಿದ್ದಾಳೆ. ಎಲ್ಲ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅವಳೇ ಈಗ ಸದ್ಯಕ್ಕೆ. ನನ್ನ ಮಗ ಬಂದ, ಕ್ರಿಸ್ಮಸ್ ಟೊಪ್ಪೆಲ್ಲ ಹಾಕ್ಕೊಂಡು ಅವನದೇ ಆದಿದ್ರಲ್ಲಿದ್ದಾನೆ. ಇನ್ನು ನಮ್ಮ 2ನೇ ಅಕ್ಕನ ಮಗ ಫುಲ್ಲು ಮೊಬೈಲಲ್ಲೇ ಮುಳುಗೋಗ್ಬಿಟ್ಟಿದ್ದಾನೆ. ಆದ್ರೂ ಅಲ್ಲಿ ಹೋದ್ರೂ ನಾನು ರೆಸಿಪೀಸ್ ಏನು ಮಿಸ್ ಮಾಡಿಲ್ಲ, ಮಾಡಿದ್ದೀನಿ. ಅಂದರೆ ದೋಸೆ ಹಿಟ್ಟಿಗೆಲ್ಲ ಮಾಡಿ ದೋಸೆ ಚಟ್ನಿ ಎಲ್ಲ ಮಾಡಿದ್ದೀನಿ, ಅದನ್ನೇ ಹಾಕಿದ್ದೀನಿ. ಬ್ರೂ ಕಾಫಿ ರೆಡಿ ಮಾಡಿಟ್ಟಿದ್ದೆ, ಎಲ್ರದ್ದು ಕುಡ್ದಾಗಿ ಉಳಿದಿತ್ತು ಅಷ್ಟು. ಮತ್ತು ಚಟ್ನಿ, ದೋಸೆಗೆ ಚಟ್ನಿ ಮಾಡಿದ್ದೀನಿ. ಅದಕ್ಕೆ ಶೇಂಗಾ ಮತ್ತು ಕಡಲೆಬೇಳೆನ ಹುರಿದಿಟ್ಕೊಂಡು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಕೂಡ ಹಾಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಇವೆಲ್ಲ ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆಗೆ. ಮತ್ತು ಆಲೂಗೆಡ್ಡೆ ಪಲ್ಯನೂ ರೆಡಿ ಆಗ್ತಾಯಿದೆ. ಜೊತೆಗೆ ತರಕಾರಿ ಗೊಜ್ಜಿಗೆ ತರಕಾರಿ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಎಲ್ಲ ಫುಲ್ಲು ಮಿಕ್ಸ್ ಕಾಳೆಲ್ಲ ಹಾಕಿ ರೆಡಿ ಮಾಡೋದಕ್ಕೆ. ಇದು ಚಟ್ನಿ ರೆಡಿ ಆಯಿತು. ಇದಕ್ಕೊಂದು ಪುಟ್ಟ ಒಗ್ಗರಣೆ ಹಾಕ್ಬಿಡ್ತೀನಿ. ಹಾಗೆಯೇ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಇದು ಮಾಡಿದ್ವಿ. ಕರ್ಬೇವಿನ ಸೊಪ್ಪು ಹಾಕಬೇಕಿತ್ತು, ಮರ್ತೋಯ್ತು. ಹಾಗಾಗಿ ಬರೀ ಇಷ್ಟರಲ್ಲೇ ಮಾಡಿದ್ದೀನಿ. ನೆಕ್ಸ್ಟು ದೋಸೆ ಹಿಟ್ಟು ನಾನು 4 ರಿಂದ 5 ಅವರು ನೆನೆಸಿದ್ದನ್ನು ನೈಟ್ ರುಬ್ಬಿದ್ದು ಈ ಥರ ಬಂದಿತ್ತು. ಚೆನ್ನಾಗಿ ಉದುಗಿತ್ತು, ಅಂದರೆ ತುಂಬ ಹುಳಿ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಎಲ್ಲ ರೆಡಿ ಮಾಡಿ ಸ್ವಲ್ಪ ಸಾಲ್ಟು ಮತ್ತು ಶುಗರ್ನ ಹಾಕಿ ದೋಸೆ ಹದಕ್ಕೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಅದರಿಂದ ದೋಸೆನ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಹುದುಗಿ ಬಂದರೆ ದೋಸೆ ತುಂಬ ಚೆನ್ನಾಗಿ ಗರಿಗರಿಯಾಗೂ ಬರುತ್ತೆ, ಮಸಾಲೆ ದೋಸೆ ಥರ. ಮತ್ತು ಸಾಫ್ಟಾಗೂ ಇರುತ್ತೆ. ಸೆಟ್ ದೋಸೆ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನಾನು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೆಡಿಯಾಗಿದೆ. ನೆಕ್ಸ್ಟು ದೋಸೆ ಮಾಡ್ತೀನಿ. ಫಸ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊಬಿಡ್ತೀನಿ. ನಾನು ಬಾಣಲಿ ಇಟ್ಬಿಟ್ಟು ಎಣ್ಣೆಗೆ ಹಾಕಿ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ. ಅದಕ್ಕೇ ಸಾಸಿವೆ, ಮಾಮೂಲಿ ಆಲೂಗೆಡ್ಡೆ ಪಲ್ಯನೇ ಮಾಡ್ತಾ ಇರೋದು, ಬೇರೆ ಏನಲ್ಲ. ಅದಕ್ಕೆ ಅದು ಬ್ರೌನ್ ಕಲರ್ ಬಂದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಒಂದು 2 ನಿಮಿಷ ಎಲ್ಲನೂ ಫ್ರೈ ಮಾಡಬೇಕು. ಈರುಳ್ಳಿನ ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಫ್ರೈ ಆಗೋಷ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ನಾನು. ಫ್ರೈ ಮಾಡ್ಕೊಂಡಾದಮೇಲೆ ಎಲ್ಲ ಫ್ರೈ ಮಾಡಬೇಕು. ನೆಕ್ಸ್ಟ್ ನಾನು ಟೊಮೊಟೊ ಆ್ಯಡ್ ಮಾಡ್ತೀನಿ. ಕೆಲವರು ಟೊಮೊಟೊ ಇಷ್ಟ ಆಗೋಲ್ಲ, ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಮಾಡಬೇಕು. ನಂತರ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೇಯಿಸಿರೋ ಆಲೂಗೆಡ್ಡೆನ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇವೆಲ್ಲ ಫ್ರೈ ಮಾಡಿರೋದಕ್ಕೆ ಪುಡಿ ಉಪ್ಪು ಅಂದರೆ ನಾನು ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಏನು ಸ್ಮ್ಯಾಶ್ ಮಾಡಿಟ್ಟಿದ್ದೆ ನಾನು ಆ ಆಲೂಗೆಡ್ಡೆನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಇದು ಮಾಡಿಬಿಟ್ಟು ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದೆ. ಇದು ಪಲ್ಯ ರೆಡಿ ಆಯಿತು. ನೆಕ್ಸ್ಟು ದೋಸೆ ಮಾಡ್ತೀನಿ. ದೋಸೆ ತುಂಬ ಚೆನ್ನಾಗಿ ಬಂದಿದೆ, ಏಕೆಂದರೆ ಹಿಟ್ಟು ಚೆನ್ನಾಗಿ ಉದುಗಿತ್ತಲ್ಲ, ಹಾಗಾಗಿ ದೋಸೆ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ.
ಈ 2 ದಿವಸದಿಂದ ರೆಸಿಪೀಸ್ ಹಾಕಿಲ್ಲ. ಸಿಂಪಲ್ಲಾಗಿ ಏನು ಮಾಡ್ದೆ ಅದನ್ನೇ ಹಾಕಿದ್ದೀನಿ. ನೀವು ಮಾಡ್ಕೊಳ್ಳಿ, ಖುಷಿಪಡಿ.